ನೆಕ್ಸ್ಟ್ 7 ಡೇಸಲ್ಲಿ ನಿಮಗೆ ಏನು ಬರ್ತಾ ಇದೆ, ಯಾವ ಬದಲಾವಣೆ ಆಗಿರ್ಬೋದು, ಯಾವ ಒಂದು ಶುಭ ಸಮಾಚಾರಗಳು ನಿಮಗೆ ತಲುಪ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತಾ ಇದೆ, ಸರ್ಪ್ರೈಸ್ ಏನು ಬರ್ತಾ ಇದೆ ಅನ್ನುವಂತಹದ್ದೆಲ್ಲ ನೋಡೋಣ. ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ. ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. 7 ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ಸೆವೆನ್ ಡೇಸಲ್ಲಿ ನಿಮಗೋಸ್ಕರ ಏನು ಬರ್ತಾ ಇದೆ? ಓ, 7 ಡೇಸಲ್ಲಿ ನಿಮಗೆ ಏನು ಬರ್ತಾ ಇದೆ ಅಂದರೆ, ಹೆಚ್ಚಿನ ಜನಕ್ಕೆ ಇಲ್ಲಿ ಪ್ರೀತಿ ಬರ್ತಾ ಇದೆ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, ಥರ್ಡ್ ಪಾರ್ಟಿಯಿಂದ ನೀವು ನಿಮ್ಮ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ. ನಿಮಗೆ ಮರಳಿ ನಿಮ್ಮ ಪ್ರೀತಿ ಸಿಗ್ತಾ ಇದೆ. ಹಾಗೆ ಅವರು ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅಥವಾ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್, ಡಿವೈನ್ ಯೂನಿಯನ್ ಆಗಿರುವಂತಹವರೇ ನಿಮಗೆ ಸಿಗ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಇದು ಜನರಲ್ ರೀಡಿಂಗ್. ನಿಮಗೆ ಗೊತ್ತಿದೆ ನಿಮ್ಮ ಪಾರ್ಟ್ನರನ್ನು ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹದ್ದು ನಿಮಗೆ ತಿಳಿದಿದೆ. ಈಗಾಗಲೇ ನಿಮ್ಮ ಪರ್ಸನನ್ನು ನೆನಪಿಸ್ಕೊಳ್ಳುವಾಗ ಎಲ್ಲ ಬಹಳಷ್ಟು ನೀವು ದುಃಖ ಪಡ್ತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ ಮಿಸ್ ಮಾಡಿಕೊಂಡು ಅನ್ನುವಂತಹದ್ದು ತಿಳಿತಾ ಇದೆ. ಯಾಕಂದರೆ ಥರ್ಡ್ ಪಾರ್ಟಿಯಿಂದ ನೀವು ಬಹಳಷ್ಟು ಸಂಕಟಕ್ಕೆ ಸಿಲುಕಿದ್ರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದಿದೆ. ನಿಮಗೆ ಮರಳಿ ನಿಮ್ಮ ಪ್ರೀತಿ ಸಿಗ್ತಾ ಇದೆ, ಟ್ರೂ ಲವ್ ಆಗಿದೆ. ನಿಮ್ಮ ಪ್ರೀತಿ ಏನಿದೆ, ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ನಿಮಗೆ ನಿಮ್ಮ ಟ್ರೂ ಲವ್ ಅನ್ನುವಂತಹದ್ದೇ ಆಗಿದೆ. ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಪ್ರೀತಿ ಏನಿದೆ ಅಷ್ಟು ಒಂದು ಉತ್ತಮ ಪ್ರೀತಿಯೇ ನಿಮ್ಮಿಬ್ಬರ ಮಧ್ಯದಲ್ಲೂ ಕೂಡ ಇದೆ. ಇಲ್ಲಿ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, ಆದರೆ ನಿಮ್ಮ ಇಬ್ಬರ ಪ್ರೀತಿ ಕೂಡ ಬಹಳಷ್ಟು ನಿಮಗೆ ಅವರ ಮೇಲೆ ಉತ್ತಮ ಪ್ರೀತಿ ಇದೆ, ಅವರಿಗೆ ಕೂಡ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಆದರೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಯಾಕಂದರೆ ಥರ್ಡ್ ಪಾರ್ಟಿಯಿಂದ ಕೆಲವೊಂದು ನೆಗೆಟಿವಿಟಿ ಕಾರಣದಿಂದ, ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣದಿಂದ ನೀವು ದೂರ ಆಗಬೇಕು ನಿಮ್ಮ ಪ್ರೀತಿಯಿಂದ ಅನ್ನುವಂಥದ್ದು. ನಿಮ್ಮ ಪ್ರೀತಿ ನಿಮಗೆ ಸಿಗಬಾರ್ದು ಅನ್ನೋ ಕಾರಣದಿಂದೆಲ್ಲ ಭಾಳಷ್ಟು ನಿಮಗೆ ತೊಂದರೆಯನ್ನು ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನಿಮಗೆ ಏಂಜಲ್ ಸಪೋರ್ಟ್ ಇರೋದ್ರಿಂದ ನೀವು ಮತ್ತೆ ಒಂದಾಗ್ತಾ ಇದ್ದೀರಾ. ಕೆಲವೊಬ್ಬರಿಗೆ ಇಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಕೂಡ ನೀವು ಒಂಟಿಯಾಗಿದ್ದೀರಾ, ದೂರ ಆಗಿದ್ದೀರಾ. ಭಾಳಷ್ಟು ಉತ್ತಮ ಒಂದು ಫ್ರೆಂಡ್ಶಿಪ್ ನಿಮ್ಮಲ್ಲಿತ್ತು, ಆ ಫ್ರೆಂಡ್ಶಿಪ್ಪನ್ನು ಕೂಡ ದೂರ ಮಾಡಿ ನಿಮ್ಮನ್ನು ಒಂಟಿ ಮಾಡಿದ್ದಾರೆ. ಭಾಳಷ್ಟು ನೀವು ಕಷ್ಟಪಡುವಂಗೆ ಮಾಡಿದ್ದಾರೆ. ಯಾವುದೋ ಒಂದು ರೀತಿ ನಿಮ್ಮ ಫ್ರೆಂಡ್ಶಿಪ್ ಮಧ್ಯೆ ಕೂಡ ಮನಸ್ತಾಪಗಳನ್ನು ಬರುವ ಹಾಗೆ ಮಾಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ ಕೂಡ ಮತ್ತೆ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಹಾಗೆ ನಿಮ್ಮ ಪ್ರೀತಿ ಏನಿದೆ ಖಂಡಿತವಾಗ್ಲೂ ನಿಮಗೆ ಸಿಗ್ತಾ ಇದೆ. ಈಗ ಒಂದು ವೇಳೆ ಮ್ಯಾರೇಜ್ ಆಗಿರುವಂತಹವರು ಈ ವಿಡಿಯೋ ನೋಡ್ತಾ ಇದ್ದೀರಾ, ರೆಸೊನೇಟ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ನಿಮಗೆ ಕೂಡ ಆಗುತ್ತೆ. ಯಾಕಂದರೆ ನಿಮ್ಮ ಪ್ರೀತಿಯಲ್ಲೂ ಕೂಡ ಕೆಲವೊಂದು ಮನಸ್ತಾಪಗಳು ಇರುತ್ತೆ, ಅದೆಲ್ಲವೂ ಕೂಡ ಹೋಗ್ತಾ ಇದೆ ಅನ್ನುವಂತಹದ್ದು. ನಿಮ್ಮ ಪ್ರೀತಿ ಏನಿದೆ ನೆಕ್ಸ್ಟ್ 7 ಡೇಸಲ್ಲಿ ಇನ್ನಷ್ಟು ಉತ್ತಮವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ಚೇಂಜಸನ್ನು ನೋಡ್ತೀರಾ. ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದು ಬರುತ್ತೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಏನಾದರೂ ಒಂದು ವೇಳೆ ನಿಮ್ಮ ಜೊತೆ ಮನಸ್ತಾಪ ಇದ್ದರೆ ಅಥವಾ ನೀವು ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಬೇರೆಯವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರೆ, ನಿಮ್ಮಿಂದ ದೂರ ಆಗಿದ್ರೆ, ಮರಳಿ ನಿಮ್ಮ ಜೊತೆ ಸಿಗ್ತಾ ಇದ್ದಾರೆ. ನಿಮಗೆ ನೀವು ಅವರನ್ನು ಭೇಟಿ ಆಗ್ತಾ ಇದ್ದೀರಾ ಅಥವಾ ಅವರು ನಿಮ್ಮನ್ನು ಭೇಟಿ ಆಗ್ತಿದ್ದಾರೆ. ಮತ್ತು ನಿಮ್ಮ ಫ್ರೆಂಡ್ಶಿಪ್ ಏನಿದೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಫೈನಾನ್ಷಿಯಲಿ ತುಂಬ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. 7 ಡೇಸಲ್ಲಿ ನಿಮಗೆ ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಉತ್ತಮವಾದ ಒಂದು ಬದಲಾವಣೆಯನ್ನು ಫೈನಾನ್ಷಿಯಲಿ ನೋಡ್ತೀರಾ. ನಿಮ್ಮ ಕರಿಯರ್ ಜೀವನದಲ್ಲಿ ಭಾಳಷ್ಟು ಉತ್ತಮವಾದ ಬದಲಾವಣೆಯನ್ನು ನೋಡ್ತೀರಾ. ಇಷ್ಟು ದಿನ ಭಾಳಷ್ಟು ಸ್ಟಕ್ ಆಗಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಗೊಂದಲಗಳಿದೆ. ಹಾಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ, ಇಲ್ಲಿ ಪ್ರೀತಿಗೋಸ್ಕರ ಫಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹದ್ದು ಟ್ರೂ ಲವ್ಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ. ಹಾಗೆ ಭಾಳಷ್ಟು ಸ್ಟಕ್ ಆಗಿದ್ರ, ಒಂಟಿ ಇಂಡಿಪೆಂಡೆಂಟ್ ಆಗಿರುವಂತಹವರು ಹೆಚ್ಚಾಗಿ. ಹಾಗೆ ನೀವು ಒಂಟಿಯಾಗಿದ್ರ, ನಿಮ್ಮಿಂದ ಎಲ್ಲರೂ ಕೂಡ ದೂರ ಆಗಿದ್ರು, ನಿಮ್ಮನ್ನು ಎಲ್ಲೋ ಒಂದು ರೀತಿ
ನೀವು ಇಷ್ಟ ಇಲ್ಲ ಅನ್ನುವ ರೀತಿಯಲ್ಲೇ ಎಲ್ಲರೂ ನಿಮ್ಮಿಂದ ದೂರ ಆಗಿದ್ರು ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತೆ ಅದೆಲ್ಲ ಹ್ಯಾಪಿನೆಸ್ಸನ್ನು ನೀವು ಮರಳಿ ಗಳಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಸಂತೋಷ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ 7 ಡೇಸಲ್ಲಿ ಬರ್ತಾ ಇದೆ. ನೀವು ಪ್ರೀತಿಸುವವರನ್ನು ಭೇಟಿ ಆಗ್ತೀರಾ, ಅಥವಾ ನೀವು ಇಷ್ಟಪಡುವಂತಹವರ ಮನೆಗೆ ನೀವು ಹೋಗ್ತಿದ್ದೀರಾ, ಅಥವಾ ನಿಮ್ಮ ಮನೆಗೆ ನೀವು ತುಂಬ ಇಷ್ಟಪಡುವಂತಹವರು ಗೆಸ್ಟ್ ನಿಮ್ಮ ಮನೆಗೆ ಬರ್ತಾರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನೀವು ಪ್ರೀತಿಸಿದಂತಹವರಾಗಿರ್ಬೋದು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಹಾಗೆ ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಹಸ್ಬೆಂಡ್ ವೈಫ್ ಆಗಿರ್ಬೋದು ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಖಂಡಿತವಾಗಲೂ ನಿಮ್ಮ ನೀವು ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅವರು ಮತ್ತೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಬರ್ತಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಭಾಳಷ್ಟು ಸಂತೋಷ ಅನ್ನುವಂತಹದ್ದೇ ನಿಮಗೆ ನೆಕ್ಸ್ಟ್ 7 ಡೇಸಲ್ಲಿ ಬರ್ತಿದೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳುವಂತಹ ಉತ್ತಮ ಟೈಮ್ ಈಗ ಬಂದಿದೆ. ನೀವು ಏನು ಅನ್ನುವಂಥದ್ದು, ನಿಮ್ಮ ಸ್ಟ್ರೆಂತ್ ಎನ್ನುವಂತಹದ್ದನ್ನು ನೀವು ತಿಳ್ಕೊಳ್ಳುವಂತಹ ಉತ್ತಮವಾದ ದಿವಸ ಈಗ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗ್ತಾ ಇದ್ದೀರಾ. ನಿಮಗೆ ಕೆಲವೊಬ್ಬರಿಗೆ ಥರ್ಡ್ ಐ ಓಪನ್ ಆಗ್ತಿದೆ. ನಿಮ್ಮ ಸ್ಪಿರಿಟ್ ಟೀಮಿಂದ ಭಾಳಷ್ಟು ಮೆಸೇಜ್ಗಳನ್ನು ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ನಿಮಗೆ ಇಷ್ಟು ದಿನದ ಯಾವುದೇ ರೀತಿ ಗೊಂದಲಗಳಿದ್ರು ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುವಂಥ ಸಮಯ ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಬದಲಾವಣೆ, ತುಂಬ ಹ್ಯಾಪಿನೆಸ್ ಅನ್ನುವಂತಹದ್ದೇ ಇದೆ. ನೀವು ಭಾಳಷ್ಟು ಸಂತೋಷವಾಗಿರುವಂತಹ ದಿನಗಳಿದೆ. ಇಷ್ಟು ದಿನ ನೀವು ಸಂತೋಷವನ್ನು ಕಳ್ಕೊಂಡಿದ್ರ, ನಿಮಗೆ ಸಂತೋಷ ಅನ್ನುವಂಥದ್ದು ಸಿಗ್ತಾ ಇರಲಿಲ್ಲ. ಥರ್ಡ್ ಪಾರ್ಟಿಯಿಂದ ಆಗಿರ್ಬೋದು, ನಿಮ್ಮ ಶತ್ರುಗಳಿಂದ ಆಗಿರ್ಬೋದು, ಜಲಸಿ ಪೀಪಲಿಂದ ಆಗಿರ್ಬೋದು, ಎಲ್ಲ ಸಂತೋಷಗಳಿಂದ ನೀವು ದೂರ ಉಳಿದಿದ್ರ, ಭಾಳಷ್ಟು ಕಷ್ಟಕ್ಕೆ ಸಿಲುಕಿದ್ರ. ನಿಮ್ಮಲ್ಲಿ ಭಯ ಅನ್ನುವಂತಹದ್ದೇ ಹೆಚ್ಚು ಕಾಡ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಒಂಟಿಯಾಗಿ ನೀವು ಸಮಯವನ್ನು ಕಳೆದಿದ್ದೀರಾ. ನಿಮ್ಮ ಹ್ಯಾಪಿನೆಸ್ಸನ್ನು ಎಲ್ಲೋ ಒಂದು ರೀತಿ ಭಾಳಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ. ಕೆಲವೊಬ್ಬರು 1 ವರ್ಷಗಳಿಂದಲೇ ನಿಮ್ಮ ಸಂತೋಷವನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡೋದಿರ್ಬೋದು, ಅವರ ಜೊತೆ ನೀವು ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗಬೇಕು ಅಂತ ಕೆಲವೊಬ್ಬರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರ, ಆದರೆ ಎಲ್ಲೂ ಸಾಧ್ಯವಾಗ್ತಾ ಇರಲಿಲ್ಲ. ನೀವು ಆ ಎಲ್ಲ ವಿಚಾರಗಳಲ್ಲಿ ಸ್ಟಕ್ ಆಗಿದ್ರ ಅನ್ನುವಂತಹದ್ದು. ಆದರೆ ಅದೆಲ್ಲ ಆಸೆಗಳು ಕೂಡ ಈಗ ನೆರವೇರ್ತಾ ಇದೆ. ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವಂತಹವರು ನಿಮಗೆ ಸಿಗ್ತಾ ಇದ್ದಾರೆ. ಟ್ರೂ ಲವ್, ನಿಮ್ಮನ್ನು ಕೇರ್ ಮಾಡುವಂಥವರಾಗಿರ್ಬೋದು, ನಿಮ್ಮನ್ನು ಪ್ರೀತಿಸುವಂತಹವರಾಗಿರ್ಬೋದು, ಹೆಚ್ಚಾಗಿ ನಿಮಗೆ ಸಹಾಯ ಮಾಡುವಂಥವರು, ನಿಮ್ಮ ಕಷ್ಟಗಳಿಗೆ ಜೊತೆಯಾಗುವಂಥವರು, ನಿಮ್ಮನ್ನು ಹೆಚ್ಚು ಸಂತೋಷಪಡಿಸುವಂಥವರು ನಿಮಗೆ ಸಿಗ್ತಾ ಇದ್ದಾರೆ. ನೆಕ್ಸ್ಟ್ 7 ಡೇಸಲ್ಲಿ ಈ ಎಲ್ಲ ಬದಲಾವಣೆಗಳು ಬರ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಇಷ್ಟು ದಿನ ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ರ, ಆದರೆ ಆ ಕಷ್ಟಗಳೆಲ್ಲ ನಿಮ್ಮಿಂದ ದೂರವಾಗ್ತಾ ಇದೆ. ಯಾಕಂದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮಗೆ ಜೊತೆ ಆಗ್ತಿದ್ದಾರೆ. ಹಾಗೆ ನೀವು ಪ್ರೀತಿಸಿದಂಥವರು ಕೂಡ ನಿಮಗೆ ಜೊತೆ ಆಗ್ತಿರೋದ್ರಿಂದ ಅವರ ಸಹಾಯ ಕೂಡ ನಿಮಗೆ ಸಿಗ್ತಾ ಇದೆ. ಫೈನಾನ್ಷಿಯಲಿ ನೀವು ಭಾಳಷ್ಟು ಕಷ್ಟಕ್ಕೆ ಸಿಲುಕಿದ್ರೆ, ಖಂಡಿತವಾಗಲೂ ಇಷ್ಟು ದಿನ ನೀವು ಯಾವುದಾದ್ರೂ ರೀತಿಯಲ್ಲಿ ಫೈನಾನ್ಷಿಯಲಿ ನೀವು ಬೇರೆಯವ್ರ ಹತ್ರ, ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳ್ತಾ ಇದ್ರ, ಆದರೆ ಸಿಗ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಈಗ ಒಳ್ಳೆ ಸಮಯಗಳು ಬಂದಿದೆ. ನಿಮಗೆ ಸಹಾಯ ಅನ್ನುವಂಥದ್ದು ಖಂಡಿತ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ಬಹಳಷ್ಟು ನೀವು ದುಃಖಕ್ಕೆ ಒಳಗಾಗಿದ್ರ, ಥರ್ಡ್ ಪಾರ್ಟಿಯಿಂದ ಆಗಿರ್ಬೋದು, ನಿಮ್ಮ ಶತ್ರುಗಳಿಂದ ಭಾಳಷ್ಟು ನೀವು ಕಷ್ಟಗಳನ್ನು ಅನುಭವಿಸಿ ನೀವು ಚಿಂತೆಗೆ ಒಳಗಾಗಿದ್ರ. ಆ ಚಿಂತೆಗಳೆಲ್ಲವೂ ನಿಮ್ಮಿಂದ ದೂರ ಆಗ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಇಂಟ್ಯೂಷನನ್ನು ನೀವು ಸ್ಟ್ರಾಂಗ್ ಆಗಿ ಅರ್ಥ ಮಾಡಿಕೊಳ್ಳುವಂತಹ ಸಮಯ ಈಗ ಬಂದಿದೆ. ಆ ಕಾರಣದಿಂದ ನಿಮ್ಮ ಜೀವನದಲ್ಲಿ ನೀವು ಕಷ್ಟಕ್ಕೆ ಸಿಲುಕಲಿಕ್ಕೆ ಏನೆಲ್ಲ ಕಾರಣಗಳು, ನಿಮ್ಮಿಂದ ಏನು ಮಿಸ್ಟೇಕ್ ಆಯಿತು, ಅಥವಾ ಯಾಕೆ ನೀವು ಕಷ್ಟದಲ್ಲಿ ಸಿಲ್ಕೊಂಡ್ರ, ಇದೆಲ್ಲ ಪ್ರಶ್ನೆಗೆ ಉತ್ತರವನ್ನು ಈಗ ನೀವಾಗಿಯೇ ಅರ್ಥ ಮಾಡಿಕೊಳ್ಳುವಂತಹ ಸಮಯ ಈಗ ಬಂದಿದೆ. ಯಾಕಂದರೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ನೀವು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ ಈಗ, ಮತ್ತು ಇನ್ನಷ್ಟು ಆಗ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಇಂಟ್ಯೂಷನಿಂದ ನಿಮಗೆ ನಿಮ್ಮಲ್ಲಿರುವಂತಹ ಎಲ್ಲ ಸಮಸ್ಯೆಗಳು, ಬೇಸರ ಇರ್ಬೋದು, ಒಂಟಿತನ ಇರ್ಬೋದು, ಅದೆಲ್ಲವನ್ನು ನೀವಾಗಿಯೇ ದೂರ ಮಾಡಿಕೊಳ್ಳುವಷ್ಟು ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚು ಜನಕ್ಕೆ ನಿಮ್ಮ ಶತ್ರುಗಳಿಂದ ನೀವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರ, ಆ ಎಲ್ಲ ಕಷ್ಟಗಳು ದೂರ ಆಗ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಿದೆ. ನಿಮಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕೂಡ ನಿಮಗೆ ಯಾವುದೇ ರೀತಿ ದಾರಿಗಳು ಸಿಗ್ತಾ ಇರಲಿಲ್ಲ. ಭಾಳಷ್ಟು ಸಂಕಷ್ಟಕ್ಕೆ ಸಿಲ್ಕೊಂಡಿದ್ರ, ನಿಮ್ಮ ಜೀವನ ಕತ್ತಲೆ ಅನ್ನುವಂಥದ್ದಾಗಿತ್ತು. ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಷಯದಲ್ಲೂ ಕೂಡ ನೀವು ಪ್ರೀತಿಸಿದಂತಹವರು ನಿಮ್ಮಿಂದ ದೂರ ಆಗಿದ್ದಾರೆ. ನೀವು ಬೇಡ ಅಂತ ತಿರಸ್ಕರಿಸಿರುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತೆ ನಿಮ್ಮ ಜೊತೆ ಆಗ್ತಾ ಇದ್ದಾರೆ ಅವರು ಅನ್ನುವಂಥದ್ದು, ಮತ್ತೆ ನಿಮ್ಮ ಜೀವನ ಕಲರ್ಫುಲ್ ಆಗ್ತಾ ಇದೆ.
ಬೇರೆ ಯಾರದ್ದೋ ಮಾತು ಕೇಳಿ ನಿಮ್ಮ ಪರ್ಸನ್ ಇರ್ಬೋದು ಅಥವಾ ನೀವಿರ್ಬೋದು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರ, ಬಹಳಷ್ಟು ಸಮಸ್ಯೆಗಳಿಗೆ ಸಿಲ್ಕೊಂಡಿದ್ರ, ನಿಮ್ಮಲ್ಲಿ ಗೊಂದಲಗಳೇ ಇರ್ತಾಯಿತ್ತು. ಆದರೆ ಅದೆಲ್ಲದರಿಂದ ಈಗ ಮುಕ್ತರಾಗ್ತಾ ಇದ್ದೀರಾ. ಯಾಕಂದರೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಆ ಎಲ್ಲ ನಿಮ್ಮಲ್ಲೇ ಇರುವಂತಹ ಕ್ವಶನ್ಗೆ ನೀವು ಆನ್ಸರನ್ನು ನೀವಾಗೆ ಪಡ್ಕೊಳ್ಳುವಂತಹ ಉತ್ತಮ ಸಮಯ ಅನ್ನುವಂಥದ್ದು ಬಂದಿದೆ. ನಿಮಗೆ ಯೂನಿವರ್ಸ್ ಸಹಾಯ ಅನ್ನುವಂತಹದ್ದು ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷದ ದಿನಗಳೇ ಬರ್ತಾ ಇದೆ. ಯಾಕಂದರೆ ನೀವು ಇಷ್ಟಪಡುವಂತಹವರ ಜೊತೆಗೆ ಹೊರಗಡೆ ಹೋಗುವಂತಹದ್ದು ಇದೆ. ನೀವು ಇಷ್ಟಪಡುವಂತಹ ಸ್ಥಳಗಳಿಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗುವಂಥದ್ದು ತುಂಬ ಸಂತೋಷವಾಗಿರುವಂತಹ ದಿನಗಳೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಸಂಗಾತಿ ಜೊತೆಯಲ್ಲಿ ಯಾವುದೇ ರೀತಿ ಮನಸ್ತಾಪಗಳಿದ್ರು ಅದೆಲ್ಲವನ್ನು ಮರೆತು ಮತ್ತೆ ಒಂದಾಗ್ತಾ ಇದ್ದೀರಾ. ಮತ್ತು ನೀವು ತುಂಬ ಸಂತೋಷವಾಗಿ ಇರುವಂತಹ ದಿನ ಬರ್ತಾ ಇದೆ. ನೆಕ್ಸ್ಟ್ 7 ಡೇಸಲ್ಲಿ ಈ ಎಲ್ಲ ಬದಲಾವಣೆಗಳು ನಿಮ್ಮಲ್ಲಿ ಬರ್ತಾ ಇದೆ. ಭಾಳಷ್ಟು ಬೇಸರದಿಂದ ಇಷ್ಟು ದಿನ ಕಳೀತಾ ಇದ್ದೀರಾ. ಫೈನಾನ್ಷಿಯಲಿ ಕೂಡ ಭಾಳಷ್ಟು ಕಷ್ಟವನ್ನು ಅನುಭವಿಸ್ತಿದ್ರ. ಆ ಕಾರಣದಿಂದಲೂ ನೀವು ಸಂತೋಷವಾದ ದಿನಗಳನ್ನು ಕಳೀಲಿಕ್ಕೆ ಆಗ್ತಾ ಇರಲಿಲ್ಲ. ಭಾಳಷ್ಟು ಅದರ ಬಗ್ಗೆಯೇ ಹೆಚ್ಚು ಚಿಂತೆಯನ್ನು ಮಾಡ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ಈಗ ಉತ್ತಮವಾದ ಸಮಯ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. 7 ಡೇಸಲ್ಲಿ ನೀವು ನಿಮ್ಮನ್ನು ಇಷ್ಟ ಆಗುವವರನ್ನು ಭೇಟಿ ಆಗುವುದರ ಜೊತೆಗೆ ಉತ್ತಮವಾದ ನೀವು ಇಷ್ಟಪಡುವಂಥ ಸ್ಥಳಗಳಿಗೆ ಕೂಡ ನೀವು ಟ್ರಿಪ್ ಹೋಗುವಂಥದ್ದಾಗಿರ್ಬೋದು, ಫ್ರೆಂಡ್ಸನ್ನು ಮೀಟ್ ಮಾಡೋದು, ಇದೆಲ್ಲ ಬದಲಾವಣೆಗಳು 7 ಡೇಸಲ್ಲಿ ಬರ್ತಾ ಇದೆ. ತುಂಬ ಬದಲಾವಣೆ ಇದೆ ಇಲ್ಲಿ. ಹೆಚ್ಚಾಗಿ ಕೆಲವೊಬ್ಬರು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗ್ತಾ ಇದ್ದೀರಾ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು. ಹೆಚ್ಚು ಒಂಟಿಯಾಗಿದ್ದರೂ ಕೂಡ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಕೂಡ ಪ್ರಯತ್ನ ಪಡ್ತೀರಾ. 7 ಡೇಸಲ್ಲಿ ನಿಮ್ಮ ಕ್ವಶನ್ಗಳಿಗೆ ನೀವು ಆನ್ಸರನ್ನು ಹುಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಶತ್ರುಗಳು ಖಂಡಿತವಾಗ್ಲೂ ದೂರ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಇಷ್ಟು ದಿನ ನಿಮ್ಮ ಸಂತೋಷವನ್ನು ದೂರ ಮಾಡಿದರು, ಆದರೆ ಈಗ ಅವರು ನಿಮ್ಮಿಂದ ಖಂಡಿತವಾಗ್ಲೂ ದೂರ ಆಗ್ತಾ ಇದ್ದಾರೆ ಅನ್ನುವಂತಹದ್ದು. ಯಾಕಂದರೆ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮಗೆ ಕೆಟ್ಟದನ್ನು ಯಾರು ಬಯಸ್ತಾ ಇದ್ರು, ಯಾವ ಕಾರಣಗಳಿಂದ ನಿಮ್ಮ ಜೀವನದಲ್ಲಿ ಸಂತೋಷವೆಲ್ಲ ನಾಶ ಆಗಿತ್ತು, ಇದೆಲ್ಲದರ ಬಗ್ಗೆ ನಿಮಗೆ ಅರಿವಾಗ್ತಾ ಇದೆ. ಅರಿವಾಗುವಂತಹ ಉತ್ತಮ ದಿನ ನೆಕ್ಸ್ಟ್ 7 ಡೇಸಲ್ಲಿ ಬರ್ತಾ ಇದೆ. ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಬಹಳಷ್ಟು ಸಂತೋಷವಾಗಿ ಇರ್ತೀರಾ ನೀವು 7 ಡೇಸಲ್ಲಿ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ಯಾರೆಲ್ಲ ಬೇಕು ಯಾರು ಬೇಡ ಅನ್ನುವಂಥದ್ದು. ಕೆಲವೊಬ್ಬರಿಂದ ನೀವು ನಂಬಿದವರಿಂದಲೇ ಹೆಚ್ಚು ನೀವು ಮೋಸಕ್ಕೆ ಕೂಡ ಒಳಗಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಂದು ಸಮಸ್ಯೆಗಳಿಗೆ ಸಿಲ್ಕೊಂಡಿದ್ದೀರಾ. ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ. ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ನೀವು ಯಾರನ್ನು ತುಂಬ ಇಷ್ಟಪಡ್ತೀರಾ ಅಥವಾ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ, ಇದೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಳುವಂತಹ ಟೈಮ್ ಈಗ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಟ್ರೂ ಲವ್ ಅನ್ನುವಂಥದ್ದು ಬರ್ತಿದೆ. ನಿಮ್ಮನ್ನು ಪ್ರೀತಿಸುವಂತಹವರು ಕೂಡ ತುಂಬ ಜನರು ನಿಮ್ಮನ್ನು ಪ್ರೀತಿಸುವಂತಹವರು ಸಿಗ್ತಾರೆ. ನಿಮ್ಮ ಕಷ್ಟಗಳಿಗೆ ಜೊತೆಯಾಗುವಂಥವರಾಗಿರ್ಬೋದು ಅಥವಾ ನಿಮ್ಮನ್ನು ಹೆಚ್ಚು ಇಷ್ಟಪಡುವಂತಹವರು, ನಿಮ್ಮ ವ್ಯಕ್ತಿತ್ವವನ್ನು ಇಷ್ಟಪಡುವಂತಹವರು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ. ನೀವು ಬಿಗಿನಿಂಗ್ಸ್ ಅನ್ನುವಂತಹದೇ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ರೀತಿ ಸ್ಟಕ್ ಆಗಿದ್ರು, ಚಿಂತೆಗೆ ಒಳಗಾಗಿದ್ರು, ಅದೆಲ್ಲದರಿಂದ ನೀವು ಹೊರ ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಾ. ನಿಮ್ಮ ಕರಿಯರ್ ಜೀವನದಲ್ಲಿ ಆಗಿರ್ಬೋದು ಉತ್ತಮ ಬದಲಾವಣೆಯನ್ನು ಖಂಡಿತವಾಗ್ಲೂ ನೋಡ್ತೀರಾ. ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅನ್ನುವಂತಹದ್ದು ಹೆಚ್ಚಾಗಿ ಬರ್ತಾ ಇದೆ. ನೆಕ್ಸ್ಟ್ 7 ಡೇಸಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ನಂಬಿಕೆ ಅನ್ನುವಂಥದ್ದು ನಿಮ್ಮ ಮೇಲೆ ನೀವು ಹೆಚ್ಚಾಗಿ ನಂಬ್ಕೊಳ್ತೀರಾ. ಇಷ್ಟು ದಿನ ಬೇರೆಯವರನ್ನು ನಂಬಿ ಮೋಸ ಹೋಗ್ತಾ ಇದ್ದೀರಾ. ನಿಮ್ಮಿಂದ ಏನೂ ಆಗಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ರಾ. ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ರ. ನಿಮಗೆ ಯಾವುದೇ ರೀತಿಯ ಜ್ಞಾನದಲ್ಲಿ ಹೆಚ್ಚಾಗಿ ಬಹಳಷ್ಟು ನೀವು ಸ್ಟಕ್ ಆಗಿದ್ರೆ. ನಿಮಗೆ ನಿಮ್ಮ ಇಂಟ್ಯೂಷನ್ ಬಗ್ಗೆ ನೀವು ಹೆಚ್ಚಾಗಿ ಫಾಲೋ ಮಾಡ್ತಾ ಇರಲಿಲ್ಲ. ನಿಮ್ಮ ಇಂಟ್ಯೂಷನ ಹಾಗೆ ನಿಮ್ಮ ಸ್ಪಿರಿಟ್ ಟೀಮ್ ಆಗಿರ್ಬೋದು, ಯೂನಿವರ್ಸಿಂದ ಬರುವಂತಹ ಮೆಸೇಜ್ಗಳನ್ನು ನೀವು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಕೆಲವೊಬ್ಬರಿಗೆ ಇಲ್ಲಿ ಹೆಚ್ಚು ಬ್ಯಾಡ್ ಕರ್ಮದಿಂದನೂ ಕೂಡ ನಿಮ್ಮ ಜೀವನದಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರೆ. ಆದರೆ ಈಗ ಖಂಡಿತವಾಗ್ಲೂ ಗುಡ್ ಕರ್ಮ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ನಿಮ್ಮ ಮೇಲೆ ಹೆಚ್ಚು ನಿಮ್ಮನ್ನು ನೀವು ನಂಬ್ಕೊಳ್ತೀರಾ. ನಿಮ್ಮ ಬೇರೆಯವ್ರಿಗಿಂತಲೂ ಕೂಡ ಬೇರೆಯವ್ರನ್ನ ಹೆಚ್ಚಾಗಿ ಡಿಪೆಂಡ್ ಆಗಿದ್ರೆ ಇಷ್ಟು ದಿನ. ಆದರೆ ಅವರೆಲ್ಲರೂ ಕೂಡ ನಿಮಗೆ ಮೋಸ ಮಾಡಿದ್ದಾರೆ. ಹಾಗಾಗಿ ಇಷ್ಟು ದಿನ ಭಾಳಷ್ಟು ಚಿಂತೆಗೆ ಒಳಗಾಗ್ತಿದ್ರ.
ಆದರೆ ಇನ್ನು ಆ ಎಲ್ಲ ಚಿಂತೆಗಳನ್ನು ಬಿಟ್ಟು ನಿಮ್ಮನ್ನು ಹೆಚ್ಚಾಗಿ ನೀವು ನಂಬಿ ನಿಮ್ಮ ಜೀವನವನ್ನು ಹೊಸ ಆರಂಭ, ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನೀವು ಮುನ್ನಡೆಸ್ಕೊಂಡು ಹೋಗ್ತೀರಾ, ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೊತೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ಇದೆ, ಏಂಜಲ್ಸ್ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು, ನೀವು ನಂಬಿರುವಂತಹ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ಬರ್ತಿದೆ. ಯಾರು ಸಿಂಗಲ್ ಆಗಿದ್ದೀರಾ, ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು, ಹಾಗೆ ಇಲ್ಲಿ ಕೆಲವೊಬ್ಬರು ಹೆಚ್ಚಾಗಿ ಒಂಟಿಯಾಗಿದ್ದೀರಾ, ನೀವು ನಿಮ್ಮನ್ನು ಪ್ರೀತಿಸುವಂತಹವರು ಬರ್ತಾ ಇದ್ದಾರೆ. ಹಾಗೆ ಇಷ್ಟು ದಿನ ತುಂಬ ದುಃಖದಲ್ಲಿದ್ದೀರಾ, ಬೇಸರ ಅನ್ನುವಂತಹದ್ದು ಕಾಡ್ತಾ ಇತ್ತು, ಒಂಟಿತನ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇತ್ತು. ನೀವು ಟ್ರೂ ಲವ್ಗೋಸ್ಕರ ನೀವು ಬಹಳಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ, ನಿಮ್ಮ ಸಂಗಾತಿಗೋಸ್ಕರ, ಟ್ರೂ ಲವ್ಗೋಸ್ಕರ, ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರ್ಬೋದು, ನಿಮ್ಮ ಸೋಲ್ಮೇಟ್ಗೋಸ್ಕರ ಕಾಯ್ತಾ ಇದ್ರ. ಈಗ ನಿಮ್ಮ ಜೊತೆ ಅವರು ಮಾತಾಡ್ತಾರೆ. ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ಪ್ರೀತಿಸ್ತಾ ಇರುವಂತಹವರು ಕೂಡ ನಿಮಗೆ ತಿಳಿದಿರುತ್ತೆ, ಆದರೆ ಅವರು ನಿಮ್ಮ ಹತ್ರ ಆ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿರಲ್ಲ, ಅದಕ್ಕೋಸ್ಕರ ಕೂಡ ನೀವು ಕಾಯ್ತಾ ಇದ್ರ. ಆದರೆ ಈಗ ಖಂಡಿತವಾಗ್ಲೂ ಅವರು ನಿಮ್ಮ ಮೇಲಿರುವ ಪ್ರೀತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾರು ಸಿಂಗಲ್ ಆಗಿದ್ದೀರಾ, ನಿಮಗೆ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ, ನಿಮ್ಮ ಜೀವನದಲ್ಲಿ ಟ್ರೂ ಲವ್ ಬರ್ತಾ ಇದೆ. ಹಾಗೆ ನಿಮ್ಮ ಬ್ಯೂಟಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ನೀವು ನೋಡ್ತೀರಾ, ಒಂದು ಚೇಂಜಸ್ ಅನ್ನುವಂಥದ್ದಾಗುತ್ತೆ ನೆಕ್ಸ್ಟ್ 7 ಡೇಸಲ್ಲಿ. ನಿಮ್ಮಲ್ಲಿ ಉತ್ತಮವಾದ ನಿಮ್ಮ ಬ್ಯೂಟಿ ಇರ್ಬೋದು, ಹೆಲ್ತ್ ಇರ್ಬೋದು, ಫೈನಾನ್ಷಿಯಲಿ ಕೂಡ ಆಗಿರ್ಬೋದು, ತುಂಬ ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ತಿಳಿದು ಬರ್ತಿದೆ. ಹೆಚ್ಚಾಗಿ ನಿಮಗೆ ಪ್ರೀತಿ ಅನ್ನುವಂಥದ್ದು ಬರ್ತಿದೆ. ಯಾರು ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಿದೆ. ನಿಮ್ಮನ್ನು ಪ್ರೀತಿಸುವಂತಹವರು ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇದ್ದಾರೆ ನೆಕ್ಸ್ಟ್ 7 ಡೇಸಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.